ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಮನೆಯಲ್ಲಿಯೇ ಈಸಿಯಾಗಿ ಸಿಂಪಲಾಗಿ ಕ್ರಿಸ್ಪಿಯಾಗಿ ಫ್ರೆಂಚ್ ಫ್ರೈಸ್ನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು 5 ಆಲೂಗೆಡ್ಡೆಯನ್ನು ನೀಟಾಗಿ ವಾಶ್ ಮಾಡಿಕೊಂಡು ಪೀಲ್ ಮಾಡ್ಕೊತಾ ಇದ್ದೀನಿ. ತುಂಬ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಪೀಲ್ ಮಾಡೋ ಅವಶ್ಯಕತೆಯೂ ಏನಿಲ್ಲ. ಅಂದರೆ ಆಲೂಗಡ್ಡೆ ತುಂಬ ಕ್ಲೀನ್ ಇದೆ ಅಂದರೆ ಏನು ಪೀಲ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಸ್ವಲ್ಪ ಆಲೂಗಡ್ಡೆ ಅಷ್ಟು ಇದಿರಲಿಲ್ಲ, ಅದರಿಂದ ನೀಟಾಗಿ ವಾಶ್ ಮಾಡಿಕೊಂಡು ಪೀಲ್ ಮಾಡ್ಕೊಂಡಿದ್ದೀನಿ. ಪೀಲ್ ಮಾಡಿಕೊಂಡು ಅದನ್ನು ಒಂದು 5 ಭಾಗವಾಗಿ ನಾವು ಈ ಥರ ಸೀಳ್ಕೊಂಡು ನೋಡಿ, ಈ ಥರ ಉದ್ದುದ್ದಾಗಿ ಅದನ್ನು ಕಟ್ ಮಾಡ್ಕೊಳ್ಬೇಕು. ಮನೆಯಲ್ಲಿಯೇ ನೀಟಾಗಿ ಫ್ರೆಂಚ್ ಫ್ರೈಸ್ ಥರ ಚಾಕುವಿನಿಂದನೇ ಕಟ್ ಮಾಡ್ಕೊಂಡ್ಬಿಡ್ಬೋದು. ಇಲ್ಲಾಂದರೆ ಕಟ್ಟರ್ ಏನಾದರೂ ಇದ್ದರೆ ಫ್ರೈಸ್ ರೀತಿ ಕಟ್ ಮಾಡ್ಕೊಳ್ಳೋದು. ಕಟ್ಟರ್ಗೆ ಆಲೂಗೆಡ್ಡೆಯನ್ನು ಸೇರಿಸ್ಬಿಟ್ಟು ನೀಟಾಗಿ ಪ್ರೆಸ್ ಮಾಡಿಬಿಟ್ರೆ ಸಾಕು, ನೀಟಾಗಿ ಅದು ಫ್ರೆಂಚ್ ಫ್ರೈಸ್ ರೀತಿ ಶೇಪ್ಸಲ್ಲಿ ಬಂದುಬಿಡುತ್ತೆ ಹೊರಗೆ. ಇಲ್ಲ ಅಂದವರು ಈ ಥರ ನೋಡಿ ಸಿಂಪಲ್ಲಾಗಿ ಈಸಿಯಾಗಿ ಕಟ್ ಮಾಡ್ಕೊಂಡ್ಬಿಡ್ಬೋದು. ಶೇಪ್ ಸಹ ಫ್ರೆಂಚ್ ಫ್ರೈಸ್ ಥರನೇ ಈ ಥರ ಕಟ್ ಮಾಡಿಕೊಂಡ್ರೆ ಬರುತ್ತೆ, ಚೆನ್ನಾಗೇ ಬರುತ್ತೆ. ನೋಡಿ, ಎಲ್ಲ ಆಲೂಗೆಡ್ಡೆನೂ ಅಷ್ಟೇ ನಾನು ಈ ರೀತಿಯಾಗಿ ಉದ್ದುದ್ದಾಗಿ ಫಸ್ಟ್ ಒಂದು 5 ಭಾಗ ಮಾಡಿಟ್ಕೊಂಡಿದ್ದೆ. ನಂತರ ಅದನ್ನು ಉದ್ದುದ್ದಾಗಿ ನೋಡಿ ಈ ಥರ ಒಂದು 5 ಭಾಗ ಮಾಡ್ಕೊಳ್ಬೇಕು. ಒಂದು ಆಲೂಗೆಡ್ಡೆಯನ್ನು ಪರ್ಫೆಕ್ಟಾಗಿ ಒಂದು 5 ಭಾಗ ಮಾಡಿಕೊಂಡ್ರೆ ಸಾಕು. ನಂತರ ಅದನ್ನು ಉದ್ದುದ್ದಾಗಿ ಒಂದು 6-7 ಭಾಗವಾಗಿ ಈ ಥರ ಸೀಳ್ಕೊಂಡು ಹೋಗಬೇಕು ಅಷ್ಟೇ. ಇದೇ ರೀತಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಔಟ್ಸೈಡಿಂದ ತಂದಿದ್ದ ರೀತಿಯೇ ಕಾಣುತ್ತೆ. ನಾವು ಬೇರೆ ಶೇಪಲ್ಲೆಲ್ಲ ಕಟ್ ಮಾಡ್ಕೊಳಕ್ಕೆ ಹೋದರೆ ಅಂದರೆ ಅಷ್ಟು ಯಾಕೆಂದರೆ ಔಟ್ಸೈಡೆಲ್ಲ ಫ್ರೆಂಚ್ ಫ್ರೈಸ್ ಇದೇ ಶೇಪಲ್ಲಲ್ವಾ ಮಾಡೋದು, ಅದರಿಂದ ಈ ರೀತಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ನೋಡಿ, ಇವಾಗ ಏನು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ, ಇದನ್ನು ಕುದೀತಾ ಇರುವಂತಹ ನೀರಿಗೆ ಹಾಕೋಬೇಕು. ನಾವು ಅಂದರೆ ಏನು ಕುದೀತಾ ಇರಲ್ಲ ನೋಡಿ, ಆ ನೀರಿಗೆ ಸೇರಿಸ್ಕೊಂಡ್ಬಿಟ್ರೆ ಆಲೂಗಡ್ಡೆ ಬೆಂದೋಗ್ಬಿಡುತ್ತೆ. ಅದರಿಂದ ಫಸ್ಟೇ ನಾವು ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿರಬೇಕು. ನಾವು ಆಲೂಗಡ್ಡೆ ಏನು ಕಟ್ ಮಾಡ್ತಾ ಇದ್ದೆ ನೋಡಿ, ಅದೇ ಟೈಮಲ್ಲಿ ನಾನು ನೀರನ್ನು ಬಾಯ್ಲ್ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಈಗ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಕುದೀತಾ ಇರುವಂತಹ ನೀರಿಗೆ ಸೇರಿಸಿದ್ರೆ ಏನಾಗುತ್ತೆ ಅಂದರೆ ಆಲೂಗಡ್ಡೆ ತುಂಬ ಬೇಯೋದಿಲ್ಲ ನೋಡಿ, ಅದರಿಂದ. ಈಗ 1 ನಿಮಿಷ ಅಂದರೆ ಒಂದು 2 ನಿಮಿಷ ಅದನ್ನು ಕುದಿಸ್ಕೊಂಡ್ರೆ ಸಾಕು ಅಷ್ಟೇ. ತುಂಬ ಕುಕ್ಕಾಗೋ ತನಕ ಬಾಯ್ಲ್ ಮಾಡ್ಕೊಳ್ಳೋದೇನು ಬೇಡ. ಈಗ ಅದನ್ನು ನಾನೊಂದು 2 ನಿಮಿಷ ಕುದಿಸ್ಕೊತೀನಿ ಅಷ್ಟೇ. ಈಗ ನೋಡಿ, ಅದೇನು ನಾವು ಹಾಕಿದ್ದೀವಿ ಕುದಿಯೋ ನೀರಿಗೆ, ಅದು ಈ ಕುದಿ ಬರಬೇಕು, ಅದು ಚೆನ್ನಾಗಿ ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ನೋಡಿ, ಈಗ ಅದಿನ್ನೂ ಕುದಿ ಬಂದಿಲ್ಲ. ಅದೇನು ಕುದೀತಾ ಇತ್ತು ನೋಡಿ ನೀರು, ನಾವು ಆಲೂಗಡ್ಡೆ ಹಾಕಿದ ತಕ್ಷಣ ಅದು ನೀರು ಕುದಿಯೋದೆಲ್ಲ ಕಡಿಮೆ ಆಯಿತು. ಈಗ ಚೆನ್ನಾಗಿ ಕುದಿಬೇಕು, ನಾವು ಅಲ್ಲಿ ತನಕ ಅದನ್ನು ನೀಟಾಗಿ ಕುದಿಸ್ಕೊಬೇಕು. ನೋಡಿ, ಈಗ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ 1 ನಿಮಿಷ ಮಾತ್ರ ಅದನ್ನು ಕುಕ್ ಮಾಡಿಕೊಂಡ್ರೆ ಸಾಕು. ಈ ಥರ ಟರ್ನ್ ಮಾಡಿಕೊಂಡು ತುಂಬ ಕುಕ್ ಮಾಡ್ಕೊಳ್ಳೋದು ಬೇಡ. ತುಂಬ ಕುಕ್ ಮಾಡ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಕ್ರಿಸ್ಪಿನೆಸ್ ಬರಲ್ಲ, ತುಂಬ ಸಾಫ್ಟ್ ಆಗಿಬಿಡುತ್ತೆ ಪೊಟ್ಯಾಟೋಸು. ಅದರಿಂದ ಲೈಟಾಗಿ ಸ್ವಲ್ಪ 1 ನಿಮಿಷ ಮಾತ್ರ ನಾನು ಈ ಥರ ಕುಕ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನೋಡಿ, ಇಷ್ಟೇ ಸಾಕಾಗುತ್ತೆ, ತುಂಬ ಬೇಯಿಸೋದೇನು ಬೇಡ. ಈಗ ಇದನ್ನು ಒಂದು ಸ್ಟ್ರೈನರ್ಗೆ ಹಾಕ್ಬಿಟ್ಟು ಸ್ಟ್ರೈನ್ ಮಾಡ್ಕೊಳ್ಬೇಕು. ನೋಡಿ, ಈಗ ಒಂದು ಸ್ಟ್ರೈನರ್ಗೆ ಹಾಕ್ಬಿಟ್ಟು ಈ ಥರ ನೀರನ್ನು ಬೇರೆ ಸಪ್ರೇಟ್ ಮಾಡ್ಕೊಳ್ಬೇಕು. ಈಗ ಅದೇನು ನೀರು ಸಪ್ರೇಟ್ ಮಾಡ್ಕೊಂಡಿದ್ದೀವಿ, ಈಗ ಆಲೂಗೆಡ್ಡೆಗಳನ್ನ ಒಂದು ಕ್ಲಾತ್ ಮೇಲೆ ಹಾಕ್ಬಿಟ್ಟು ಬಿಟ್ಬಿಡಬೇಕು. ಏಕೆಂದರೆ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಲ್ವ, ನೀರಿನ ಅಂಶ ಇರಬಾರ್ದು. ನೀರಿನ ಅಂಶ ಇದ್ದರೆ ಏನೂ ಆಗೋಲ್ಲ, ಅಂದರೆ ಅದು ಸಿಡಿಯುತ್ತೆ ಅಂತ ಅಷ್ಟೇ. ಎಣ್ಣೆಯಲ್ಲಿ ಸಿಡಿಯುತ್ತೆ ಅಂತ ಅದನ್ನು ಒಂದು ಕ್ಲಾತ್ ಮೇಲೆ ಹಾಕ್ಬಿಟ್ಟು ಬಿಟ್ಬಿಡಬೇಕು. ನೋಡಿ, ಈಗ ಅದೇನು ಕ್ಲಾತ್ ಮೇಲೆ ಹಾಕ್ಬಿಟ್ಟು ಬಿಟ್ಟಿದ್ದೀವಿ, ಈ ಟೈಮಲ್ಲಿ ಒಂದು ಬಾಣಲಿಗೆ ಅದನ್ನು ಫ್ರೈ ಮಾಡಲಿಕ್ಕೆ ಎಣ್ಣೆಯನ್ನು ಸಹ ಬಿಸಿ ಮಾಡಲಿಕ್ಕೆ ಇಟ್ಕೊಬೋದು. ಅಷ್ಟೊತ್ತಿಗೆ ಅಲ್ಲಿ ನೀರು ಡ್ರೈ ಆಗಿರುತ್ತೆ. ಈಗ ನೋಡಿ, ನಾನಿಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಅದೇನು ಬಾಣಲಿ ಇಟ್ಕೊಂಡಿದ್ದೀವಿ ಅದು ಕಾಯ್ದ ಮೇಲೆ ಅದಕ್ಕೆ ಡೀಪ್ ಫ್ರೈ ಮಾಡಬೇಕಲ್ವ, ಅದರಿಂದ ಒಂದು ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಹಾಕೋಬೇಕು. ಈಗ ಮತ್ತು ಇದನ್ನು ಹೈ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು, ಸ್ವಲ್ಪನೂ ಕಡಿಮೆ ಫ್ಲೇಮಲ್ಲಿ ಮಾಡೋಂಗಿಲ್ಲ. ಆ ಟೈಮಲ್ಲಿ ನಾನು ಒಂದು ಮಸಾಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಅಚ್ಚ ಖಾರದ ಪುಡಿ, ಉಪ್ಪು, ಚಾಟ್ ಮಸಾಲ ಮತ್ತು ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಆ ಥರ ಒಂದು ಮಸಾಲವನ್ನು ರೆಡಿ ಮಾಡಿಬಿಟ್ಟು ಇಟ್ಕೊಳ್ಬೇಕು. ಈಗ ನೋಡಿ, ಎಣ್ಣೆ ಪೂರ್ತಿಯಾಗಿ ಹೈ ಫ್ಲೇಮಲ್ಲೇ ಇರಬೇಕು ಮತ್ತು ತುಂಬ ಚೆನ್ನಾಗಿ ಎಣ್ಣೆ ಕಾಯ್ದಿರಬೇಕು. ನಂತರ ನಾವಲ್ಲಿ ಏನು ಹರಡಿದ್ವು ನೋಡಿ ಬಟ್ಟೆ ಮೇಲೆ, ಆ ಆಲೂಗೆಡ್ಡೆ ಪೀಸ್ಗಳನ್ನ ತೆಗೆದುಬಿಟ್ಟು ಇದಕ್ಕೆ ಸೇರಿಸ್ಬೇಕು. ಮತ್ತು ಇದನ್ನು ಲೋ ಫ್ಲೇಮಲ್ಲಿ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ, ಕುಕ್ ಆಗಲ್ಲ ಅದು ಬೇಗ. ಹೈ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ, ಮತ್ತು ಇದು ಆಲ್ರೆಡಿ ಕುಕ್ ಆಗಿದೆ ಅಲ್ವಾ, ಒಂದು 40% ಅಷ್ಟು ಕುಕ್ ಆಗಿದೆ ಆಲೂಗೆಡ್ಡೆ, ಅದರಿಂದ ಬೇಗ ಕುಕ್ ಆಗುತ್ತೆ ಹೈ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ. ಮತ್ತು ಒಳಗೂ ಎಲ್ಲ ಚೆನ್ನಾಗಿ ಕುಕ್ ಆಗುತ್ತೆ. ನಾವು ಡೈರೆಕ್ಟಾಗಿ ಆಲೂಗೆಡ್ಡೆ ಹಾಗೆ ಹಾಕ್ತೀವಿ ನಾವು ಮತ್ತು ಅದು ಬಿಸಿನೀರಲ್ಲಿ ಏನಾದ್ರು ಬೇಯಿಸ್ಕೊಂಡಿಲ್ಲ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ತುಂಬ ಟೈಮ್ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಅವಶ್ಯಕತೆ ಇಲ್ಲ, ಪೂರ್ತಿಯಾಗಿ ಹೈ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ಮತ್ತು ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು. ಇವಾಗ ನೋಡಿ, ನಾನು ಅದೇನು ಸೇರಿಸಿದ್ದೀನಿ, ಈಗ ಸೇರಿಸ್ಬಿಟ್ಟು ಟರ್ನ್ ಮಾಡೋದೇನು ಬೇಡ, ಒಂದು 5 ನಿಮಿಷ ಹಾಗೆ ಬಿಟ್ಬಿಡಬೇಕು. ಮತ್ತು ಅದು ಒತ್ತೋದು ಸಿಯೋದು ಏನೂ ಆಗಲ್ಲ, ಏಕೆಂದರೆ ನಾವು ನೀರಲ್ಲಿ ಆಲ್ರೆಡಿ ಕುಕ್ ಮಾಡಿದ್ದೀವಿ ಅಲ್ವಾ, ಅದರಿಂದ ಅಂಟ್ಕೊಳ್ಳೋದು ಇಲ್ಲ ಅದು ಸ್ವಲ್ಪನೂ ಪ್ಯಾನ್ಗೆ. ಈಗ ನೋಡಿ, ನಾನು 5 ನಿಮಿಷ ಆದಮೇಲೆ ಟರ್ನ್ ಮಾಡ್ತಾಯಿದ್ದೀನಿ.
ಈಗ ಮತ್ತೆ 5 ನಿಮಿಷ ಆದಮೇಲೆ ಮತ್ತೆ ಟರ್ನ್ ಮಾಡಿಬಿಟ್ಟು ಬಿಟ್ಬಿಡಬೇಕು, ಮತ್ತೆ 5 ನಿಮಿಷ ಬಿಟ್ಬಿಡಬೇಕು. ಇದೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಮಾತ್ರ. ಒಂದು ಬ್ಯಾಚ್ ಫ್ರೈ ಆಗೋಕ್ಕೆ ಒಂದು 15 ಮಿನಿಟ್ಸ್ ತೊಗೊಳುತ್ತೆ. ನಾನು ನೋಡಿ ಈಗ 5 ನಿಮಿಷ ಆದಮೇಲೆ ಮತ್ತೆ 5 ನಿಮಿಷ ಆದಮೇಲೆ ಟರ್ನ್ ಮಾಡಿಬಿಟ್ಟು ಮತ್ತೆ ತಿರುಗಿಸ್ತಾ ಇದ್ದೀನಿ. ನೋಡಿ ಈಗ ನಾನು ಇದನ್ನು ಒಂದು 80% ಅಷ್ಟು ಮಾತ್ರ ಕುಕ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಮತ್ತೆ ಇನ್ನೊಂದು ಸರಿ 20% ನೀಟಾಗಿ ಕುಕ್ ಮಾಡಿಬಿಟ್ರೆ ಪೂರ್ತಿಯಾಗಿ 100% ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಈಗ ನಾನೊಂದು 15 ಮಿನಿಟ್ಸ್ ಇದನ್ನು ಬೇಯಿಸಿದ್ದೀನಿ. 15 ಮಿನಿಟ್ಸ್ ಬೇಯಿಸಿದ್ರೂ ಅದು ಕ್ರಿಸ್ಪಿಯಾಗಿ ಬಂದಿಲ್ಲ. ಇನ್ನೂ 5 ನಿಮಿಷ ಇದು ಫ್ರೈ ಆಗಬೇಕು. ಆದರೆ ನಾನು 5 ನಿಮಿಷಕ್ಕಿಂತ ಮುಂಚೆನೇ ತೆಗಿತಾ ಇದ್ದೀನಿ. ಯಾಕೆಂದರೆ 2 ಸರಿ ಕುಕ್ ಮಾಡಿದ್ರೆ ಫ್ರೆಂಚ್ ಫ್ರೈಸ್ ತುಂಬ ಚೆನ್ನಾಗಿ ಬರುತ್ತೆ. ಅದರಿಂದ ಒಂದೇ ಸರಿನೂ ಬೇಕಾದ್ರೆ ಕುಕ್ ಮಾಡ್ಕೊಬೋದು. ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈಗ 80% ಆಗಿದೆ, ನಾನು ತೆಗೆದಿಟ್ಟಿದ್ದೀನಿ. ಮತ್ತು ಇನ್ನೊಂದು ಬ್ಯಾಚ್ ಆಗುತ್ತೆ ನೋಡಿ, ನಾನು ಅದನ್ನು ಸಹ ಈಗ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ. 5 ಆಲೂಗೆಡ್ಡೆಯಲ್ಲಿ ಇಷ್ಟೇ ಫ್ರೆಂಚ್ ಫ್ರೈಸ್ ಆಗೋದು. ಇಬ್ಬರು ತಿನ್ಬೋದು ಅಷ್ಟೇ ನೀಟಾಗಿ. 5 ಆಲೂಗೆಡ್ಡೆಯಲ್ಲಿ ಮಾಡಿದರೆ, ತುಂಬ ಜನಕ್ಕೆ ಬೇಕು ಅಂದರೆ ಒಂದು 8 ಆಲೂಗೆಡ್ಡೆಯಲ್ಲಿ ಮಾಡ್ಕೊಳ್ಳಿ. ಈಗ ನೋಡಿ ಅದೇನು ನಾವು ಹರಡಿದ್ವು ಬಟ್ಟೆ ಮೇಲೆ ಅದನ್ನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಮುಟ್ಟಬಾರ್ದು, ಅದನ್ನು ಅಂದರೆ ಟರ್ನ್ ಮಾಡಬಾರ್ದು. ಒಂದು 5 ನಿಮಿಷ ಹಾಗೆ ಬಿಟ್ಬಿಡಬೇಕು. ಮತ್ತು ಹೈ ಫ್ಲೇಮೇ ಇರಬೇಕು. ಲೋ ಫ್ಲೇಮ್ ಮಾಡಿದ್ರೆ ಏನಾಗುತ್ತೆ, ಕುಕ್ ಆಗಲ್ಲ ಚೆನ್ನಾಗಿ. ನೋಡಿ ಈಗ ಪೂರ್ತಿಯಾಗಿ ಹೈ ಫ್ಲೇಮಲ್ಲೇ ಬಿಟ್ಟಿದ್ದೀನಿ. 5 ಮಿನಿಟ್ಸ್ ಆದಮೇಲೆ ಈ ರೀತಿ ಟರ್ನ್ ಮಾಡ್ಕೋಬೇಕು. ಮತ್ತು ಈಗ ಟರ್ನ್ ಮಾಡಿದ್ಮೇಲೂ ಅಷ್ಟೇ 5 ಮಿನಿಟ್ಸ್ ಹಾಗೆ ಬಿಟ್ಬಿಡಬೇಕು. 5 ಮಿನಿಟ್ಸ್ ಚೆನ್ನಾಗಿ ಅದು ನಿಮಗೆ ಅಲ್ಲಿ ಸ್ವಲ್ಪ ವೈಟಿಶ್ ಬಂದುಬಿಡುತ್ತೆ. ಯೆಲ್ಲೋ ಕಲರ್ ಇತ್ತು ನೋಡಿ, ಅದು ಪೂರ್ತಿಯಾಗಿ ಸ್ವಲ್ಪ ವೈಟ್ ಥರ ಬಂದುಬಿಡುತ್ತೆ. ಅವಾಗ ಗೊತ್ತಾಗುತ್ತೆ ನಿಮಗೆ 80% ಅದು ಕುಕ್ ಆಗಿರೋದು. ಈಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಯೆಲ್ಲೋಯಿಶ್ ಹಾಗೇ ಇದೆ. ಪೂರ್ತಿಯಾಗಿ ಸ್ವಲ್ಪ ವೈಟಿಶ್ ಥರ ಬರೋಕ್ಕೆ ಶುರು ಆಗುತ್ತೆ ನೋಡಿ, ಆಗ ಅದನ್ನು ತೆಗೆದುಬಿಡಬೇಕು. ಒಂದು 80% ಆಗಿರುತ್ತೆ. ಇದು ಅಷ್ಟೇ 15 ಮಿನಿಟ್ಸ್ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಟೈಮ್ ತೊಗೊಳುತ್ತೆ ಮಾತ್ರ. ಫಸ್ಟ್ ಬ್ಯಾಚ್ನೂ ಅಷ್ಟೇ 15 ಮಿನಿಟ್ಸ್ ಬೇಯಿಸ್ಕೊಂಡಿದ್ದೆ ನೋಡಿ. ಇದನ್ನು ಅಷ್ಟೇ 15 ಮಿನಿಟ್ಸ್ ಬೇಯಿಸ್ಕೊತಾ ಇದ್ದೀನಿ. 15 ಮಿನಿಟ್ಸ್ ಫ್ರೈ ಮಾಡಾದಮೇಲೆ ಈ ರೀತಿಯಾಗಿ ತೆಕ್ಕೋತಾ ಇದ್ದೀನಿ. ಈಗ ನಾನೊಂದು ನಿಮಿಷ ಗ್ಯಾಸ್ನ ಲೋ ಫ್ಲೇಮ್ ಮಾಡಿಬಿಟ್ಟು ಬಿಟ್ಟಿದ್ದೆ ಹಾಗೆ. ಏಕೆಂದರೆ ಇದೊಂದು 5 ನಿಮಿಷ ಆದಮೇಲೆ ಹಾಕಿದ್ರೆ ಈ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಅಂತ. ಈಗ ನೋಡಿ ಮತ್ತೆ ಒಂದು 5 ನಿಮಿಷ ಆದಮೇಲೆ ಹೈ ಫ್ಲೇಮ್ ಮಾಡಿಬಿಟ್ಟು ಸ್ಟವ್ನ ಇದನ್ನು ಪೂರ್ತಿಯಾಗಿ ಹಾಕ್ಬಿಟ್ಟು ಅದಕ್ಕೆ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಪೂರ್ತಿಯಾಗಿ ಹೈ ಫ್ಲೇಮ್ ಮಾಡಿಬಿಟ್ಟು ಬಿಟ್ಟಿದ್ದೀನಿ ಸ್ಟವ್ನ. ಈಗ ಇದಕ್ಕೆ ನಾವು ಅದೇನು 2 ಬ್ಯಾಚಲ್ಲೂ ಫ್ರೈ ಮಾಡಿದ್ವು ನೋಡಿ, ಅದನ್ನು ಬೇಕಿದ್ರೆ ಅರ್ಧ ಬೇಕಿದ್ರೂ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಪೂರ್ತಿಯಾಗಿ ಹಾಕ್ಬಿಟ್ಟು ಬೇಕಿದ್ರೆ ಫ್ರೈ ಮಾಡ್ಕೋಬೋದು. ಕ್ರಿಸ್ಪಿನೆಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಅದೇನು ಫ್ರೈ ಮಾಡಿದ್ದೆ ನೋಡಿ, ಪೂರ್ತಿಯಾಗಿ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗಲೂ ಅಷ್ಟೇ ಅದು ನಾವು ಏನು ಫ್ರೈ ಮಾಡಿದ್ವು ಅದನ್ನು ಎಣ್ಣೆಗೆ ಸೇರಿಸಿದ್ಮೇಲೆ ಮುಟ್ಟೋದೇನು ಬೇಡ, ಅದನ್ನು ಟರ್ನ್ ಮಾಡೋದೇನು ಬೇಡ, ಈ ರೀತಿ ಬಿಟ್ಬಿಡಬೇಕು. ಒಂದು 5 ನಿಮಿಷ ಹಾಗೆ ಬಿಟ್ಬಿಡಬೇಕು. ಆದರೆ ನಾವು ಎಷ್ಟು ಫ್ರೈ ಮಾಡ್ಕೋತೀವಿ ಅಷ್ಟು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಅದರಿಂದ ಇಷ್ಟು ಲಾಂಗ್ ವಿಡಿಯೋ ತೋರಿಸ್ತಾ ಇದ್ದೀನಿ. ಇಲ್ಲಾಂದರೆ ಕಟ್ ಮಾಡಿಬಿಟ್ಟು ಶಾರ್ಟಾಗಿ, ಅಂದರೆ ಬೇಗ ಎಂತೂ ಇದು ಕುಕ್ ಆಗಲ್ಲ. ಫ್ರೆಂಚ್ ಫ್ರೈಸ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದರಿಂದ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಒಂದು ಸ್ವಲ್ಪ ವೀಡಿಯೋನಲ್ಲಿ ತೋರಿಸಿದ್ದೀನಿ ಅಷ್ಟೇ. ಈಗ ನೋಡಿ ಒಂದು 5 ನಿಮಿಷ ಆದಮೇಲೆ ಟರ್ನ್ ಮಾಡ್ಕೋತೀನಿ. ಇದಿನ್ನೂ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿ ಬರುತ್ತೆ. ಏಕೆಂದರೆ ಇದು 2ನೇ ಸರಿ ಅಲ್ವಾ ಹಾಕಿರೋದು. ಈಗ ನೋಡಿ ಒಂದು 5 ನಿಮಿಷ ಆದಮೇಲೆ ಟರ್ನ್ ಮಾಡ್ಕೋತಾ ಇದ್ದೀನಿ. ಇನ್ನು ನೋಡಿ ಅದಿನ್ನೂ ಕಲರ್ ಚೇಂಜ್ ಆಗಿಲ್ಲ. ಒಂದು ಸ್ವಲ್ಪ ಒಂದೊಂದು ಕಡೆ ಬ್ರೌನಿಶ್ ಆ ಥರ ಟರ್ನ್ ಆಗೋಕ್ಕೆ ಚೇಂಜ್ ಆಗುತ್ತೆ. ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ ಮತ್ತೆ ತಿರುಗಿಸ್ಬಿಟ್ಟು 5 ನಿಮಿಷ ಹಾಗೆ ಬಿಟ್ಬಿಡಬೇಕು. ಇದು ಅಷ್ಟೇ 15 ಮಿನಿಟ್ಸ್ ತೊಗೊಳುತ್ತೆ. ನಾವು ಯಾವುದೇ ಸರಿ ಹಾಕಿದ್ರೂ ಅಷ್ಟೇ 15 ಮಿನಿಟ್ಸ್ ಕುಕ್ ಮಾಡ್ಕೋಬೇಕಾಗುತ್ತೆ. 1 ಅವರ್ ಮೇಲೆ ತೊಗೊಳ್ತು ಇದು ಇವತ್ತು. ನೋಡಿ ಈಗ ಚೆನ್ನಾಗಿ ಕುಕ್ ಆಗ್ತಾ ಇದೆ. ಅಂದರೆ 2 ಸರಿ ನಾವು ಫ್ರೈ ಮಾಡ್ತಾ ಇರೋದ್ರಿಂದ ನಾವು ಹೊರಗಡೆ ಪರ್ಚೇಸ್ ಮಾಡ್ತೀವಿ ನೋಡಿ, ಅವರು ಬೇಯಿಸ್ಕೊಡೋದು ನಮಗೆ ಒಂದು ಅರ್ಧ ಗಂಟೆ ಮಾಡೇ ಮಾಡ್ತಾರೆ. ಒಂದು 20 ಮಿನಿಟ್ಸ್ ಆ ಥರ ಮಾಡೇ ಮಾಡ್ತಾರೆ. ಆದರೆ ಅವ್ರು ಒಂದು ಬ್ಯಾಚಲ್ಲೇ ನಮಗೆ ಫ್ರೈ ಮಾಡಿಬಿಟ್ಟು ಕೊಟ್ಬಿಡ್ತಾರೆ. ಈ ಥರ ಮನೆಯಲ್ಲಿ ಒಂದು 2-3 ಸರಿ ಮಾಡ್ಕೊಳ್ತೀವಿ ಅಂದರೆ 1 ಅವರ್ ಅಂತೂ ಟೈಮ್ ತೊಗೊಳುತ್ತೆ ಇದು ಫ್ರೈ ಮಾಡಲಿಕ್ಕೆ. ನೋಡಿ ಈಗ 15 ಮಿನಿಟ್ಸ್ ಆಗಿದೆ. ಈಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಒಂದೊಂದು ಬ್ರೌನಿಷ್ ಬರ್ತಾ ಇದೆ. ತುಂಬ ಬ್ರೌನಿಷ್ ಬರೋಂಗೂ ಮಾಡ್ಕೊಂಡ್ರೆ ಚಿಪ್ಸ್ ಆಗಿಬಿಡುತ್ತೆ ಇದು. ಸ್ವಲ್ಪ ಬ್ರೌನಿಷಿಗೆ ಟರ್ನ್ ಆಗ್ತಾ ಇದೆ ನೋಡಿ ಒಂದೊಂದು. ಅಷ್ಟು ಲೆವೆಲ್ಲಿಗೆ ನಾವು ಇದನ್ನು ತೆಗೆದುಬಿಡಬೇಕಾಗುತ್ತೆ. ನೋಡಿ ಈಗ ಕ್ರಿಸ್ಪಿನೆಸ್ ನಮಗೆ ಅಲ್ಲೇ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಆಗಿದೆ. ಅಲ್ಲಿ ನಮಗೆ ಸೌಂಡ್ ಸಹ ಬರ್ತಾ ಇರುತ್ತೆ. ಹಿಂಗೆ ಟರ್ನ್ ಮಾಡಿಬಿಟ್ಟು ಹಿಂಗೆ ಈ ಥರ ಆಗ್ತಾ ಇದ್ದಾಗ ಅದನ್ನು ತಿರುಗಿಸ್ಬಿಟ್ಟು ಸ್ವಲ್ಪ ಕ್ರಿಸ್ಪ್ ಆಗಿರೋದು ಅದು ಸೌಂಡ್ ಸಹ ನಮಗೆ ಗೊತ್ತಾಗ್ತಾ ಇರುತ್ತೆ.
ನೋಡಿ ಇದನ್ನೇ ತುಂಬ ಟೈಮ್ ಇನ್ನು ತುಂಬ ಕ್ರಿಸ್ಪಿನೆಸ್ ಬೇಕು ಅಂದರೆ ಇನ್ನೂ 5 ನಿಮಿಷ ಬಿಟ್ಬಿಡಿ. ನನಗೆ ಇಷ್ಟಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಟೇಸ್ಟ್ ವೈಸು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ಮೇಲೆ ತುಂಬ ಕ್ರಿಸ್ಪಿಯಾಗಿರುತ್ತೆ, ಒಳಗೆ ಸ್ವಲ್ಪ ಸ್ಪಾಂಜಿ ಟೈಪಲ್ಲಿ ಇರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನಲಿಕ್ಕೆ. ನೋಡಿ ಇದು ಪರ್ಫೆಕ್ಟ್ ಟೈಮಿಂಗ್ಸ್ ಫ್ರೆಂಚ್ ಫ್ರೈಸ್ನ ತೆಗಿಲಿಕ್ಕೆ. ನೋಡಿ ಈಗ ನೀಟಾಗಿ 2 ಬ್ಯಾಚಿಂದ ನೋಡಿ 5 ಆಲೂಗೆಡ್ಡೆಯಲ್ಲಿ ಇಷ್ಟೇ ಫ್ರೆಂಚ್ ಫ್ರೈಸ್ ಆಗಿದ್ದು. ಅದರಿಂದ ಹೊರಗಡೆ ಅಷ್ಟು ರೇಟ್ ಇರುತ್ತೆ, ಅದನ್ನು ಅಷ್ಟು ರೇಟ್ನ ಅವ್ರು ತೊಗೋತಾರೆ. ಇದಕ್ಕೆ ಒಂದು 115 ಚಾರ್ಜ್ ಮಾಡ್ತಾರೆ ಅವರು ಹೊರಗಡೆ. ನೋಡಿ ಈಗ ಅದೇನು ನಾವು ಕುಕ್ ಮಾಡಿದ್ವು ಅಲ್ವಾ, ಈಗ ಬಿಸಿಯಲ್ಲಿದ್ದಾಗಲೇ ನಾನೊಂದು ಮಸಾಲ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ. ಮಸಾಲಾಗೆ ಏನೂ ಹಾಕಿಲ್ಲ, ಅಚ್ಚ ಖಾರದ ಪುಡಿ, ಉಪ್ಪು, ಸ್ವಲ್ಪ ಚಾಟ್ ಮಸಾಲ ಹಾಕಿದ್ದೀನಿ, ಮತ್ತು ಒಂದು ಸ್ವಲ್ಪ ಪೆಪ್ಪರ್ ಪೌಡರು, ಮತ್ತು ಒಂದು ಸ್ವಲ್ಪ ಗರಂ ಮಸಾಲವನ್ನು ಹಾಕಿದ್ದೀನಿ. ಅದನ್ನು ಇದಕ್ಕೆ ಸ್ಪ್ರಿಂಕಲ್ ಮಾಡ್ಕೋಬೇಕು, ತುಂಬ ಚೆನ್ನಾಗಾಗುತ್ತೆ. ಚಾಟ್ ಮಸಾಲ ಇಲ್ಲ ಅಂದರೂ ಓಕೆ, ಮ್ಯಾಗಿ ಮಸಾಲ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರ್ ಇದ್ದರೆ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ, ಉಪ್ಪು ಹಾಕ್ಕೊಳ್ಳಿ, ಗರಂ ಮಸಾಲ ಹಾಕ್ಕೊಳ್ಳಿ, ಮತ್ತು ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಅದನ್ನು ಒಂದು ಅರ್ಧ ಸ್ಪೂನಷ್ಟು ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡಿಬಿಟ್ಟು ಈ ಥರ ಎಲ್ಲ ಕಡೆಗೂ ಅದನ್ನು ಟರ್ನ್ ಮಾಡಿಕೊಂಡು ಹರಡ್ಕೋಬೇಕು, ಅಂದರೆ ಅದೇನು ಮಸಾಲವನ್ನು. ನೋಡಿ ಈಗ ರುಚಿಯಾದಂತಹ ಫ್ರೆಂಚ್ ಫ್ರೈಸ್ ರೆಡಿ ಆಯಿತು. ಮನೆಯಲ್ಲಿಯೇ ಈ ರೀತಿಯಾಗಿ ಸಿಂಪಲ್ಲಾಗಿ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡಿಕೊಡ್ಬೋದು. ಈಗ ಮಕ್ಕಳು ಸಂಜೆ ಟೈಮ್ ಏನಾದರೂ ಕೇಳ್ತಾರೆ ಅಲ್ವಾ, ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯಲ್ಲಿ ಮಾಡಿದ್ದು ಒಂದು 5 ನಿಮಿಷಕ್ಕೆ ಖಾಲಿ ಆಯಿತು, ಅಂದರೆ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ಇದು ಟೊಮೊಟೊ ಕೆಚಪ್ ಹಾಗೇ ತಿನ್ಲಿಕ್ಕೆ ತುಂಬ ಚೆನ್ನಾಗಿತ್ತು, ಟೊಮೊಟೊ ಕೆಚಪ್ ಜೊತೆಗೆ ಇನ್ನೂ ಚೆನ್ನಾಗಾಗುತ್ತೆ. ನನಗೆ ಹಾಗೇ ಇಷ್ಟ ಆಯಿತು ಟೊಮೊಟೊ ಕೆಚಪ್ಗಿನ್ನ. ಅಂದರೆ ಅದಕ್ಕೆಲ್ಲ ಸ್ಪ್ರಿಂಕಲ್ ಮಾಡಿದ್ವು ಅಲ್ವಾ, ಮೆಣಸಿನ ಪೌಡರ್, ಪೆಪ್ಪರ್ ಪೌಡರು, ಗರಂ ಮಸಾಲ ಎಲ್ಲ, ಉಪ್ಪು ಮತ್ತು ಅಚ್ಚ ಖಾರದ ಪುಡಿನ, ಅದರಿಂದ ಅದು ಹಾಗೆ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.